ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಶುಗರ್ ತಕ್ಷಣ ಕಂಟ್ರೋಲ್ ಆಗೋಕ್ಕೆ, ಹಾಗೆಯೇ ಮೆಡಿಸಿನ್ ಕಡಿಮೆ ಮಾಡೋಕ್ಕೆ ಯಾವ ಡ್ರಿಂಕ್ಸನ್ನು ರಾತ್ರಿ ಮಲಗುವಾಗ ಕುಡಿಬೇಕು ಅನ್ನೋದನ್ನು. ಇದು ಜಾಸ್ತಿಯಾಗಿ ಶುಗರ್ ಬರೋದಾಗಿ ತಡೆಗಟ್ಟೋಕ್ಕೆ ಈ ಒಂದು ಡ್ರಿಂಕ್ಸನ್ನು ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಕುಡಿಬೇಕಾಗಿರೋದು. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ತೆಕ್ಕೊಂಡಿರೋದು ಮೆಂತ್ಯೆಯನ್ನು ನಾವು ರೋಸ್ಟ್ ಮಾಡಿ ತೆಗಿಬೇಕು. ಇಲ್ಲಿ 50 ಗ್ರಾಮ್ನಷ್ಟು ಮೆಂತ್ಯೆಯನ್ನು ತೆಕ್ಕೊಂಡಿದ್ದೇನೆ. ಇದನ್ನು ಬ್ರೌನ್ ಕಲರ್ಗೆ ಬರುವಾಗೆ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ರೋಸ್ಟ್ ಮಾಡಿ ತೆಗಿಬೇಕು. ಓಕೆ, ಆನಂತರ ಎರಡನೇ ಇಂಗ್ರೀಡಿಯೆಂಟ್ಸ್ ಆಗಿ ತೆಕ್ಕೊಂಡಿರೋದೇ ಅಜ್ವೈನ್ ಸೀಡ್ಸ್, ಓಮಕಾಲಲ್ಲಿ 75 ಗ್ರಾಮ್ನಷ್ಟು ಓಮಕಾಲನ್ನು ತಗೊಂಡಿದ್ದೀನಿ. ನೀವು 100 ಗ್ರಾಮನ್ನೇ ಹಾಕಿ. ಓಕೆ, ಓಮಕಾಲನ್ನು ನಾವು ಡೈಲಿ ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡೋದ್ರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಕಡಿಮೆಗೊಳಿಸೋಕ್ಕೂ ಕೂಡ ಹೆಲ್ಪ್ ಮಾಡುವಂಥದ್ದು. ಇದು ಕೂಡ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ಗೆ ಬರುವಾಗ ತುಂಬ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ರೋಸ್ಟ್ ಮಾಡಿ ತೆಗಿಬೇಕು. ಓಕೆ, ಆ ನಂತರ ಇದನ್ನು ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾದ ನಂತರ ಇದನ್ನು ಪುಡಿ ಮಾಡಿ ತೆಗೆಯುವಂಥದ್ದು. ಫ್ರೆಂಡ್ಸ್, ಇದನ್ನು ಅಜ್ವೈನ್ ಸೀಡ್ಸ್, ಕ್ಯಾರಮ್ ಸೀಡ್ಸ್, ಹಾಗೆಯೇ ಮ್ಯಾಂಗ್ಳೂರಿನಲ್ಲಿ ನಮ್ಮ ಓಮಕಾಲು ಅಂತಾರೆ. ಇದನ್ನು ನಾವು ಕುಡಿಯೋದ್ರಿಂದ ನಮಗೆ ಜೀರ್ಣಕ್ರಿಯೆ ಆಗುತ್ತೆ, ಹಾಗೆಯೇ ನಮಗೆ ಶೀತ ಕಫ ಎಲ್ಲ ಇದ್ದರೆ ತಡೆಗಟ್ಟುತ್ತೆ. ಆಮೇಲೆ ನಮಗೆ ಬರುವಂತಹ ಶರೀರದಲ್ಲಿ ಇನ್ಫೆಕ್ಷನ್ಸ್, ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ ಇದ್ದರೆ ಅದನ್ನೆಲ್ಲ ಕಡಿಮೆಗೊಳಿಸೋಕ್ಕೆ ಓಮಕಾಲು ತುಂಬಾ ಹೆಲ್ಪ್ ಮಾಡುವಂಥದ್ದು. ಇದನ್ನು ಜಾಸ್ತಿಯಾಗಿ ಅಲ್ಲಿ ಹೆರಿಗೆ ಆದ ನಂತರನೇ ಸೇವಿಸ್ತಾರೆ. ಯಾಕೆ ಹೊಟ್ಟೆಯಲ್ಲಿರುವಂತಹ ಇನ್ಫೆಕ್ಷನ್ಸ್ ಎಲ್ಲ ಹೋಗೋಕ್ಕೋಸ್ಕರ ಈ ಒಂದು ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿತಾ ಬರ್ತಾರೆ. ಇದು ನಮಗೆ ತುಂಬ ದೇಹಕ್ಕೆ ತುಂಬ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ಕೊಲೆಸ್ಟ್ರಾಲ್ನ ಅಂಶವನ್ನು ಕೂಡ ಕಡಿಮೆಗೊಳಿಸುತ್ತೆ. ಮೂರನೇ ಇಂಗ್ರೀಡಿಯೆಂಟ್ಸ್ ತುಂಬ ಇಂಪಾರ್ಟೆಂಟ್, ಕರಿಜೀರಿಗೆ ನಮ್ಮ ಶುಗರನ್ನು ಕಂಟ್ರೋಲ್ ಮಾಡೋದು. ನೀವು ಒಂದು ದಿವಸ ನಿಮ್ಮ ಶುಗರ್ ಜಾಸ್ತಿ ಆಗಿದೆ ಅಂದರೆ 10 ದಿವಸ ಈ ಕರಿಜೀರಗ ಈ ಒಂದು ನೀರನ್ನು ಈ ರೀತಿ ಮಾಡಿ ಕುಡಿಯೋದ್ರಿಂದ ನಮಗೆ 15 ದಿವಸದಲ್ಲಿ ನಮ್ಮ ಶುಗರ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ಟ್ಯಾಬ್ಲೆಟ್ ತೆಕ್ಕೊಳ್ಳೋರಿಗೆ ಕೂಡ ಟ್ಯಾಬ್ಲೆಟ್ ತೆಕ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ, ಯಾಕೆಂದರೆ ಶುಗರ್ ಕಂಟ್ರೋಲ್ ಆಗಿರುತ್ತೆ. ದಿನನಿತ್ಯ ನಾವು ಈ ರೀತಿ ಜಾಸ್ತಿ ಶುಗರ್ ಎಲ್ಲ ತಿನ್ನುವವರು ಈ ರೀತಿ ಕಷಾಯ ಮಾಡಿ ಕುಡಿತಾ ಬಂದರೆ ಶುಗರ್ ಬರೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ. ಅಂದರೆ ಇದು ನಮ್ಮ ಶರೀರದಲ್ಲಿರುವಂತಹ ಶುಗರನ್ನು ವೆಲ್ ಬ್ಯಾಲೆನ್ಸ್ ಮಾಡುತ್ತೆ. ಆಮೇಲೆ ಶುಗರ್ ಕಂಟ್ರೋಲ್ ಮಾಡೋದು ಕೂಡ ಹೆಲ್ಪ್ ಮಾಡುವಂಥ. ಇದು ಅಧಿಕವಾಗಿ ತೂಕ ಬೊಜ್ಜು ಎಲ್ಲ ಇರುವವರಿಗೆ ಈ ಒಂದು ಡ್ರಿಂಕ್ಸನ್ನು ಕುಡಿಯೋದ್ರಿಂದ ಕೂಡ ತೂಕನೂ ಕಡಿಮೆಗೊಳಿಸುತ್ತೆ. ಫ್ರೆಂಡ್ಸ್, ಇದು ನನ್ನ ಮದರು ಫಾಲೋ ಮಾಡ್ತಾ ಇರೋ ಒಂದು ರೆಸಿಪ್ಸನ್ನು ನಿಮ್ಮ ಜೊತೆ ಊರಿಗೆ ಹೋಗೋದು ತೆಗೆದು ಶೇರ್ ಮಾಡ್ತಾ ಇರೋದು. ನನ್ನ ಮದರಿಗೆ 512 ಶುಗರ್ ಜಾಸ್ತಿ ಆಗಿತ್ತು. ಆ ಸಮಯದಲ್ಲಿ ನನ್ನ ಮದರ್ ಮಾಡಿರೋ ಒಂದೇ ಬ್ಯಾಲೆನ್ಸ್ ಕಂಪ್ಲೀಟಾಗಿ ನಮ್ಮ ಈ ಒಂದು ರೈಸ್ ಬಿಟ್ಟಿದ್ರು. ಆಮೇಲೆ ಈ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿ ಪುಡಿ ಮಾಡಿಟ್ಟಂತಹ ಕಷಾಯವನ್ನು 15 ದಿವಸ ಕರೆಕ್ಟಾಗಿ ಕುಡಿದಾಗ ಶುಗರ್ ಕಂಪ್ಲೀಟಾಗಿ ಕಡಿಮೆ ಆಗಿತ್ತು. ಆಮೇಲೆ ಶುಗರ್ಗೆ ಇವಾಗ ಟ್ಯಾಬ್ಲೆಟ್ ಕೂಡ ತೆಗಿತಾ ಇಲ್ಲ. ದಿನನಿತ್ಯ ಅವರು ರೈಸ್ ಎಲ್ಲ ತಿಂತಾ ಇದ್ದಾರೆ. ದಿನನಿತ್ಯ ಈ ರಾತ್ರಿ ವೇಳೆಯಲ್ಲಿ ಈ ಒಂದು ಕಷಾಯ, ಈ ಒಂದು ನೀರನ್ನು ಕುಡಿತಾ ಇದ್ದಾರೆ. ಇದರಿಂದ ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ. ನೋಡಿದ್ರಲ್ವ, ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಂಥ ಪೌಡ್ರನ್ನ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್, 1 ಗ್ಲಾಸ್ ನೀರಿಗೆ 1/4 ಟೇಬಲ್ ಸ್ಪೂನ್ನಷ್ಟು ಮಾತ್ರನೇ ಈ ಒಂದು ಹುಡಿಯನ್ನು ಹಾಕಿ ರಾತ್ರಿ ಮಲಗುವಾಗ, ಇಲ್ಲ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ ಟ್ರಬಲ್ಸ್ ಎಲ್ಲ ಇರುವವರು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ತೆಕ್ಕೊಳ್ಬೇಕು. ಹಾಗೆಯೇ ಶುಗರ್ ಎಲ್ಲ ಇರುವವರು ರಾತ್ರಿ ಮಲಗುವಾಗ ನಾವು ಈ ಒಂದು ಡ್ರಿಂಕ್ಸನ್ನು ಕುಡಿದ್ರೆ ನಮಗೆ ದಿನನಿತ್ಯದಲ್ಲಿ ಬರುವಂಥ ಶುಗರನ್ನು ಕಂಟ್ರೋಲ್ ಮಾಡುತ್ತೆ. ಇನ್ನು ಜಾಸ್ತಿಯಾಗಿ ಶುಗರ್ ಎಲ್ಲ ಇರುವವರು ಇದನ್ನು 15 ಡೇಸ್ ಕಂಟಿನ್ಯೂಸ್ ಆಗಿ ಕುಡಿದು ಆ ನಂತರ ನೀವು ಶುಗರ್ ಚೆಕ್ ಮಾಡಿದರೆ ನಿಮಗಂತೂ ಖಂಡಿತವಾಗ್ಲೂ ಇದರಲ್ಲಿ ಶುಗರ್ ಕಂಟ್ರೋಲ್ ಆಗುತ್ತೆ. ಆಮೇಲೆ ನಾರ್ಮಲ್ ನಮ್ಮ ಶುಗರ್ ಲೆವೆಲ್ಗೆ ಬರುತ್ತೆ. ಓಕೆ, ಹಾಗೆಯೇ ಇದನ್ನು ಮಿಶ್ರಣ ಮಾಡಿಕೊಂಡು ಇನ್ನು ನಮಗೆ ಇದನ್ನು ಬಾಯ್ಲ್ ಮಾಡಿ ತೆಗಿಬೇಕು. ಓಕೆ, ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ, ಬೆಲ್ಲ ಏನೋ ಆ್ಯಡ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಇದು ಅಷ್ಟು ಕಹಿ ಇರುತ್ತೆ. ಓಕೆ, ಇದನ್ನು ನಾವು ತಣ್ಣಗಾದ ನಂತರ ಕುಡಿದು ಆ ನಂತರ ನಮ್ಮಲ್ಲಿ ಬೇಕಾದರೆ ಕೈಯಲ್ಲಿರುವ ಬೆಲ್ಲ ಅಥವಾ ಹನಿಯನ್ನು ಸೇವಿಸ್ಬೋದು, ಡೈರೆಕ್ಟಾಗಿ ಸೇವಿಸ್ಬೋದು. ಇದಕ್ಕೆ ಆ್ಯಡ್ ಮಾಡೋದ್ರಿಂದ ಎಷ್ಟು ಶುಗರ್ಸ್ ಆ್ಯಡ್ ಮಾಡಿದರೂ ಕೂಡ ಶುಗರ್ ಆ್ಯಡ್ ಆಗಲ್ಲ. ಕಣ್ಮುಚ್ಚಿಕೊಂಡು ನಾವು ಈ ರೀತಿ ಕಷ್ಟಪಟ್ಟು ಕುಡಿದ್ರೆ ನಮಗೆ ಶುಗರ್ನಿಂದ ಬರುವಂತಹ ಕಣ್ಣ ದೃಷ್ಟಿಯ ಪ್ರಾಬ್ಲಮ್ಸ್, ಶುಗರ್ನಲ್ಲಿ ಬರುವಂತಹ ಗಾಯಗಳು ಮುಂತಾದವುಗಳನ್ನೆಲ್ಲ ತಡೆಗಟ್ಟಿ ನಮ್ಮ ಶುಗರ್ನಿಂದ ನಾವು ನಮ್ಮ ಹೆಲ್ತನ್ನು ಕಾಪಾಡ್ಬೋದು. ಫ್ರೆಂಡ್ಸ್, ಇದನ್ನು ಕಷ್ಟಪಟ್ಟು ಕಣ್ಮುಚ್ಚಿ ಕುಡಿದ್ರೆ ನಮಗೆ ಶುಗರ್ನಲ್ಲಿ ಬಂದಂತಹ ಗಾಯಗಳನ್ನು ಕೂಡ ಒಣಗಿಸೋ ಶಕ್ತಿ ಇದರಲ್ಲಿದೆ. ಅದ್ರ ಜೊತೆಗೆ ಫಂಗಲ್ ಇನ್ಫೆಕ್ಷನ್ಸ್, ಸ್ಕಿನ್ ಇನ್ಫೆಕ್ಷನ್ಸ್ ಎಲ್ಲ ಬರೋರಿಗೆ ರೆಗ್ಯುಲರ್ಗೆ ಕುಡಿಯೋದ್ರಿಂದ ಸ್ಕಿನ್ ಹೆಲ್ತ್ ಕೂಡ ಕಾಪಾಡುತ್ತೆ. ಇದು ತುಂಬ ಕಹಿ ಇರುತ್ತೆ ಫ್ರೆಂಡ್ಸ್. ಇದು ಕುಡಿದ ತಕ್ಷಣ ನಾವು ಏನಾದರೂ ಒಂದು ಬೆಲ್ಲ ಅಥವಾ ಹನಿಯನ್ನು ಕುಡಿಬೋದು. ಇದಕ್ಕೆ ಆ್ಯಡ್ ಮಾಡಿ ಕುಡಿಯುವಾಗೆಲ್ಲ ಓಕೆ, ತೂಕ ಕಡಿಮೆ ಮಾಡೋವರಿಗೆ ಖಾಲಿ ಹೊಟ್ಟೆಗೆ ಕುಡಿದ್ರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಆದಂಥ ರಿಸಲ್ಟ್ ಸಿಗೋದು.